ಈಗ ನಮ್ಮ ಜೊತೆಗೆ ಸ್ವತಃ ಸುಮಲತಾ ಅವರೇ ಈಗ ಸಂಪರ್ಕದಲ್ಲಿದ್ದಾರೆ ಮಾತನಾಡೋದಕ್ಕೆ. ಸುಮಲತಾ ಅವರೇ ನಮಸ್ತೆ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ, ನಿಮಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮೊದಲನೇದಾಗಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಎಸ್ ಸುಮಲತಾ ಅವರೇ, ತಮ್ಮ ಕಾರಣಕ್ಕೆ ಮಂಡ್ಯ ರಾಜಕಾರಣ ತುಂಬಾ ರಂಗೇರ್ತಾ ಇದೆ, ದಿನ ದಿನಕ್ಕೂ ಕೂಡ ಕುತೂಹಲ ಮೂಡಿಸ್ತಾ ಇದೆ. ಇವತ್ತು ಸಚಿವ ರೇವಣ್ಣ ಅವರ ಹೇಳಿಕೆ ತಮ್ಮ ಮನಸ್ಸಿಗೆ ತುಂಬಾ ನೋವುಂಟು ಮಾಡ್ತು ಅನ್ನುವಂತಹ ವಿಚಾರ, ಇದ್ರ ಬಗ್ಗೆ ಅಲ್ಲ, ಈ ರೀತಿಯ ಮಾತುಗಳು ನನ್ನ ಬಗ್ಗೆ ಅಲ್ಲ, ಯಾವುದೇ ಮಹಿಳೆ ಬಗ್ಗೆ ಮಾತಾಡಿದ್ರು ಅದು ನೋವು ಅನ್ಕೊಳ್ಳುವಂತ ವಿಷಯನೇ ಇದು. ಆದ್ರೆ ನಾನು ಆಗ್ಲೇ ಹೇಳಿದ್ದೆ ನಿಮ್ಮ ಇವ್ರಿಗೆ, ನಾನು ಇದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಿ ಇದನ್ನ ಒಂದು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋಕೆ ನನ್ಗೆ ಇಷ್ಟ ಇಲ್ಲ. ನಾನು ಈ ತರದ ಕಮೆಂಟ್ಸ್ಗೆ ನಾನು ರಿಯಾಕ್ಟ್ ಆಗಲ್ಲ. ನನಗೆ ಬೇಡ ಈ ತರದ ಕಮೆಂಟ್ಸ್, ನಾನು ಕೇಳೋಕ್ಕೂ ಇಷ್ಟ ಪಡಲ್ಲ, ಅದ್ರ ಬಗ್ಗೆ ಮಾತಾಡಕ್ಕೂ ನನ್ಗೆ ಇಷ್ಟ ಇಲ್ಲ. ಎಸ್ ಸುಮಲತಾ ಅವರೇ, ಇನ್ನೊಂದೇನಂದ್ರೆ ಈ ತರದ ಮಾತುಗಳನ್ನ ರೇವಣ್ಣ ಅವರು ಹೇಳಿದ ಮೇಲೆ ಎಲ್ಲಾ ಕಡೆ ಆಕ್ರೋಶ ವ್ಯಕ್ತವಾಯಿತು, ಇಷ್ಟು ಕೀಳಾಗಿ ಮಾತನಾಡಬಾರ್ದು ಮಹಿಳೆಯರ ಬಗ್ಗೆ ಅನ್ನುವಂತಹ ವಿಚಾರ. ಆದ್ರೂ ಕೂಡ ಅದನ್ನ ಮತ್ತೆ ಪ್ರಶ್ನೆ ಮಾಡಿದಾಗ ಅವರಿಗೆ ನಾನು ಸಾರಿ ಕೇಳೋದಿಲ್ಲ, ನಾನೇನು ತಪ್ಪು ಮಾಡೇ ಇಲ್ಲ ಅಂತ ಮತ್ತೆ ಭಂಡತನದ ಮಾತುಗಳನ್ನೇ ಹೇಳ್ತಾರೆ ರೇವಣ್ಣ ಅವರು. ನೋಡಿ, ಇದನ್ನ ನನ್ನನ್ ಕೇಳಿದ್ರೆ ನಾನೇನು ಹೇಳಕ್ಕಾಗಲ್ಲ. ಇದು ಅವ್ರಿಗೆ ಬಿಟ್ಟಿದ್ದು. ಅವ್ರು ಇದನ್ನ ಯಾವ ತರ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು, ಅವ್ರಿಗೆ ಗೊತ್ತಾಗ್ಬೇಕು. ನಾನೇನು ಹೇಳಕ್ ಹೋಗಲ್ಲ. ಎಸ್, ನೀವೇನು ಹೇಳಕ್ ಆಗಲ್ಲ ಸುಮಲತಾ ಅವರೇ. ಬಟ್ ಏನಂದ್ರೆ ಒಬ್ಬ ಮಹಿಳೆ ಬಗ್ಗೆ ಈ ರೀತಿ ಮಾತನಾಡೋದು ಮತ್ತೆ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು, ಈಗ ನೀವಾಗಿರಬಹುದು ಅಲ್ಲಿ, ಅದ್ರದ್ದು ಎಲ್ಲಾ ಮಹಿಳೆಯರಿಗೆ ಹೇಳಿರುವ ರೀತಿ ಕಂಡು ಬರುತ್ತೆ. ಯಾರು ಈ ತರ ಮಾತಾಡಬಾರದು. ಯಾಕಂದ್ರೆ ನಮ್ ದೇಶದಲ್ಲಿ ನಾವು ಮಹಿಳೆಯರನ್ನ ನಾವು ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತೀವಿ. ಹೌದು. ನಾನು ಇವತ್ ಬೆಳಗ್ಗೆ ಈಗ ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿ ಬಂದೆ, ಅಥವಾ ನಾವು ಕೊಲ್ಲೂರು ಮೂಕಾಂಬಿಕೆ ಆಗ್ಲಿ, ಎಲ್ಲಾ ಕಡೆನೂ ನಾವು ದೇವಿಯನ್ನ ಪೂಜೆ ಮಾಡ್ತೀವಿ, ತಾಯಿಯನ್ನ ಅವ್ರು ದೇವರಾಗಿ ನಾವು ನೋಡ್ತೀವಿ. ಮಹಿಳೆಯರ ಬಗ್ಗೆ ಯಾರೇ ತಪ್ಪಾಗಿ ಮಾತಾಡಿದ್ರು ಅದು ಸರಿ ಹೋಗಲ್ಲ. ಅಲ್ಲ, ಈಗ ಅವರ ಕುಟುಂಬದಲ್ಲೂ ಕೂಡ ಮಹಿಳೆಯರು ಸ್ಪರ್ಧೆ ಮಾಡ್ತಾರೆ ಚುನಾವಣೆಗೆ, ಅದನ್ನ ಎಲ್ಲರೂ ಕೂಡ ಗೌರವದಿಂದ ನೋಡ್ಬೇಕು. ಆದ್ರೆ ಬೇರೆ ಮಹಿಳೆಯರ ಬಗ್ಗೆ ಈ ರೀತಿ ಮಾತಾಡೋದು ತಪ್ಪಲ್ವಾ ಅವ್ರು ಹೇಳೋದು? ನನಗೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ಅಬೌಟ್ ದಿಸ್. ಅದು ಅವ್ರ ಕುಟುಂಬ ಆಗ್ಲಿ, ಅವ್ರ ರಾಜಕಾರಣ ಆಗ್ಲಿ, ಅವ್ರಿಗೆ ಬಿಟ್ಟಿತ್ತು. ನನ್ಗದ್ರಲ್ಲಿ ಏನು ಹೇಳೋಕೆ ಇಲ್ಲ. ಅಂದ್ರೆ ಈಗ ಅವ್ರ ಕ್ಷಮೆ ಕೇಳ್ಬೇಕು ಅಂತ ತಾವು ಆಗ್ರಹ ಮಾಡೋದಿಲ್ವಾ ಹಾಗಾದ್ರೆ? ಇಲ್ಲ, ನನ್ಗೇನ್ ಬೇಕಾಗಿಲ್ಲ. ಅದು ನಿಜವಾಗ್ಲೂ ನಾನು ಅದ್ರ ಬಗ್ಗೆ ಇನ್ನ ಏನ್ ಹೇಳ್ಬೇಕು ಅದನ್ನ ಹೇಳ್ಬಿಟ್ಟಿದೀನಿ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಅಂದ್ರೆ ಈಗ ದೆಹಲಿಯಲ್ಲಿ ಮತ್ತೆ ಅವ್ರು ಹೇಳಿದಾರೆ, ನಾನು ಕ್ಷಮೆ ಕೇಳೋದಿಲ್ಲ, ನಾನು ಮಾತನಾಡಿರೋ ಸರಿಯಾಗಿಯೇ ಇದೆ ಅಂತ. ಹಾಗಾಗಿ ತಾವು ಇದ್ರ ಬಗ್ಗೆ ಯಾವುದೇ ಕಾಮೆಂಟ್ ಮಾಡೋದಾಗ್ಲಿ, ಅವ್ರು ಮಾತಾಡಿದ್ದು ಅವ್ರಿಗೆ ಸರಿ ಅನ್ಸಿದ್ರೆ ಅದ್ ಬಿಟ್ಬಿಡಿ. ಅವ್ರಿಗೆ ಅದು ಸರಿ ಅನ್ಸ್ತಾ ಇದೆ, ಬೇರೆಯವ್ರಿಗೆ ಅದು ತಪ್ಪು ಅನಿಸ್ಬೋದು. ಅದು ಅವರು ಜನಕ್ ಬಿಟ್ಬಿಟ್ಟು ನಾವು ಹೋಗೋಣ. ಜನ ನಿರ್ಧರಿಸ್ಲಿ ತಪ್ಪ ರೈಟಾ ಅನ್ನೋದು. ನಾವ್ ಯಾಕೆ ಅದ್ರ ಬಗ್ಗೆ ತುಂಬಾ ಮಾತಾಡೋದು? ಕರೆಕ್ಟ್. ಬಟ್ ಈಗ ಅಲ್ಟಿಮೇಟ್ಲಿ ಜನ ತಿಳ್ಕೋಬೇಕು, ಅವ್ರು ತಿಳ್ಕೊಂತಾರೆ ಯಾರು ತಪ್ಪು ಯಾವ್ದು ರೈಟು ಅನ್ನೋದು ಜನಕ್ಕೆ ಗೊತ್ತಾಗತ್ತೆ. ಅವರೇ ಅದನ್ನ ಡಿಸೈಡ್ ಮಾಡ್ತಾರೆ. ತಾವು ಇಷ್ಟು ದೊಡ್ಡ ಮನಸ್ಸು ತೋರಿಸ್ತಾ ಇದೀರ, ತಮ್ಮ ಬೆಂಬಲಿಗರು ಅಂಬರೀಶ್ ಅವರ ಅಭಿಮಾನಿಗಳು ಅದನ್ನ ಅಕ್ಸೆಪ್ಟ್ ಮಾಡ್ತಾರ ರೇವಣ್ಣ ಅವ್ರು ಹೇಳಿರೋದನ್ನ? ಏನ್ ಹೇಳಿದ್ರೆ, ಈಗ ತಾವು ದೊಡ್ಡ ಮನಸ್ಸು ತೋರಿಸಿ ಕ್ಷಮೆ ಕೇಳಬೇಕು ಅಂತಿಲ್ಲ, ಈ ವಿಚಾರವಾಗಿ ನಾನು ಕಾಮೆಂಟ್ ಮಾಡೋದಿಲ್ಲ ಅಂತ ಹೇಳಿದ್ರಿ. ಆದ್ರೆ ತಮ್ಮ ಬೆಂಬಲಿಗರು ಅಂಬರೀಶ್ ಅವರ ಅಭಿಮಾನಿಗಳು ತಮ್ಮ ಬಗ್ಗೆ ಈ ರೀತಿ ಹೇಳಿರೋದನ್ನ, ರೇವಣ್ಣ ಅವ್ರು ಹೇಳಿರೋದನ್ನ ಸಹಿಸಿಕೊಳ್ತಾರಾ ಅಂತ? ಈಗ ಅಭಿಮಾನಿಗಳು ಯಾವಾಗ ಹೇಗ್ ರಿಯಾಕ್ಟ್ ಆಗ್ತಾರೆ ಅನ್ನೋದನ್ನ ನಾನೇನು ಹೇಳಕ್ಕಾಗಲ್ಲ. ಆದ್ರೆ ನಾನು ಇವತ್ತು ಬೆಳಗ್ಗೆನೆ ನಾನು ಅಂಬರೀಶ್ ಅವರ ಅಭಿಮಾನಿಗಳಲ್ಲೂ ನಾನು ಒಂದು ಪ್ರಾರ್ಥನೆ ಮಾಡಿದ್ದೀನಿ. ನಾನು ಹೇಳ್ಕೊಂಡಿದ್ದೀನಿ, ದಯವಿಟ್ಟು ನೀವು ಕೀಳ್ಮಟ್ಟದ ಸೋಷಿಯಲ್ ಮೀಡಿಯಾ ಇದಕ್ಕೆ ನೀವು ಟ್ರ್ಯಾಪ್ ಆಗ್ಬೇಡಿ. ಆ ತರದ್ದು ಯಾರೇ ಮಾತಾಡಿದ್ರು ನೀವು ರಿಯಾಕ್ಟ್ ಆಗ್ಬೇಡಿ, ಆ ಭಾಷೆಯನ್ನ ನೀವು ಉಪಯೋಗಿಸ್ಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಯಾರ ಬಗ್ಗೆನೂ ತಪ್ಪಾಗಿ ಮಾತಾಡೋದು ಇನ್ನೊಬ್ರು ಅಂಬರೀಶ್ ಅವರ ಅಭಿಮಾನಿಗಳಾಗ್ಲಿ ನನಗೆ ಅದು ಸರಿ ಅನ್ಸಲ್ಲ. ನನ್ನ ರಿಕ್ವೆಸ್ಟ್ ಅಷ್ಟೇ, ನಾವು ನಮ್ಮ ಸಂಸ್ಕಾರ ಏನಿದೆ ಅದನ್ನ ಪಾಲಿಸ್ಕೊಂಡು ಹೋಗೋಣ. ಅವ್ರ ಸಂಸ್ಕಾರ ಏನಿದೆ ಅವ್ರಿಗೆ ಬಿಟ್ಟಿರೋದು, ನಾವ್ ಯಾರು ಅವ್ರಿಗೆ ಹೇಳಕ್ಕೆ? ಅವ್ರಿಗೇನ್ ಸರಿ ಅನ್ನಿಸುತ್ತೋ ಅದನ್ನ ಅವ್ರು ಮಾಡ್ಕೊಂಡು ಹೋಗ್ಲಿ, ಬೇಜಾರಿಲ್ಲ. ಸುಮಲತಾ ಅವ್ರ ಇನ್ನೊಂದು ವಿಚಾರ, ನೀವು ಸವಾಲು ಹಾಕಿದ್ದರಿಂದ ನಿಖಿಲ್ ಸ್ಪರ್ಧೆ ಮಾಡ್ಬೇಕಾಯ್ತು ಮಂಡ್ಯದಲ್ಲಿ ಅನ್ನುವಂಥದ್ದು ರೇವಣ್ಣ ಅವ್ರೀಗ ದೆಹಲಿಯಲ್ಲಿ ಮಾತನಾಡಿರೋದು, ಇದ್ರ ಬಗ್ಗೆ? ನಾನ್ ಯಾರಿಗೂ ಸವಾಲ್ ಹಾಕಿಲ್ಲ, ಹಾಕೋದು ಇಲ್ಲ. ನಾನ್ ಇದನ್ನ ಸವಾಲಾಗಿ ನಾನು ಅನ್ಕೊಂಡೇ ಇಲ್ಲ. ಜನ ನನ್ನನ್ನು ಕೇಳಿದಾಗ ನಾನು ಸ್ಪಂದಿಸಿದೆ. ಇದನ್ನ ಸವಾಲ್ ಅಂತ ಅವ್ರು ಅನ್ಕೊಂಡ್ರೆ ಅದು ಅವರ ಅಭಿಪ್ರಾಯ. ನಾನು ಇದನ್ನ ಯಾರ ವಿರೋಧವಾಗಿ ಹೋಗೋಕೆ ಮಾಡಿದ್ದು ಅಲ್ಲ. ಆತರ ನನಗೆ
ಇಂಟ್ರೆಸ್ಟ್ ಇದ್ರೆ ಅದು ಯಾವತ್ತೋ ಆಗ್ತಿತ್ತು, ನನ್ಗಿಲ್ಲ ಆತರ. ನಾನ್ ಬಂದಿರೋದೇ ಕಾರಣ ಉದ್ದೇಶ ಬೇರೆ ಇದೆ, ಅದು ಜನಕ್ಕೆ ಗೊತ್ತಿದೆ. ಆ ಸಂದೇಶನ ನಾನು ಜನಕ್ಕೆ ಕೊಡ್ತೀನಿ. ನಾವು ಒಳ್ಳೆತನದಿಂದ ಹೋಗ್ಬೇಕು ಅನ್ನೋದೇ ನನ್ನ ಆಸೆ. ರಾಜಕಾರಣ ಬಿಟ್ಟಿದ್ದು ಅದರಿಂದ ಬರೋ ಮಾತುಗಳು ಅವ್ರಿಗೆ ಬಿಡ್ತೀನಿ ನಾನು. ಅಂದ್ರೆ ಅವರು ಇನ್ನೊಂದು ವಿಚಾರ, ಅಂಬರೀಶ್ ಅವರು ವಿಧಿವಶರಾದಾಗ HD ಕುಮಾರಸ್ವಾಮಿ ಯಾವ ರೀತಿ ಬೆಳಗ್ಗೆ 3 ಗಂಟೆ ತನಕ ಕೆಲಸ ಮಾಡಿದ್ರು, ಅದೇ ವಿಷ್ಣುವರ್ಧನ್ ಅವರಿಗೆ ತೊಂದರೆ ಆಗಿದ್ದಾಗ ಹಿಂದಿನ ಸರ್ಕಾರ ಏನ್ ಮಾಡಿತ್ತು, ಈ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ. ಅಂದ್ರೆ ಅಂಬರೀಶ್ ಅವ್ರ ಜೊತೆಗೆ HD ಕುಮಾರಸ್ವಾಮಿ ಅವರು ಸಂಪೂರ್ಣವಾಗಿ ಇದ್ರು ಅನ್ನುವಂತಹ ವಿಚಾರ. ನೋಡಿ, ಈ ವಿಷಯನ ನಾನು ಡಿಸ್ಕಸ್ ಮಾಡೋಕೆ ನಾನು ಇಷ್ಟಾನೇ ಪಡಲ್ಲ. ಯಾಕಂದ್ರೆ ಇದು ನಮ್ಗೆ ಇನ್ನೂ ಒಂಥರ ಎಮೋಷನಲ್ ವಿಷಯ ಆಯ್ತು. ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದೇ ಇಲ್ಲ. ಅಂದ್ರೆ ಅವರ ಸಮರ್ಥನೆ ಇಷ್ಟೇ, ನಾವು ಬೇಕಾದಷ್ಟು ಮಾಡಿದೀವಿ ಅವರಿಗೆ, ಆದ್ರೆ ಈ ರೀತಿ ನಾನು ಮಾತನಾಡಿರೋದು ಸರಿ ತಪ್ಪಲ್ಲ ಈ ವಿಚಾರವಾಗಿ ಅನ್ನೋದು ರೇವಣ್ಣ ಅವರ ಒಂದು. ಅದನ್ನೇ ಹೇಳಿದಿನಲ್ಲ, ಅವ್ರಿಗೆ ಅವ್ರು ಮಾತಾಡಿದ್ದು ಸರಿ ಅನ್ಸಿದ್ರೆ ಬಿಟ್ಟು ಬಿಡಿ, ಸರಿನೇ. ಜನ ತೀರ್ಮಾನಿಸ್ಲಿ ಅವ್ರು ಮಾತಾಡಿದ್ದು ಸರಿ ಅನ್ನೋ ತಪ್ಪು ಅಂತ. ಓಕೆ 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 ಹಾಗಾದ್ರೆ ಈ ವಿಚಾರವಾಗಿ, ಅಂದ್ರೆ ಈಗ ನಿಖಿಲ್ ಸ್ಪರ್ಧೆ ವಿಚಾರವಾಗಿ ತಾವು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸುಮಲತಾ ಅವರೇ? ಇಲ್ಲ, ನಾನ್ ಮೊದ್ಲಿಂದಾನು ಹೇಳ್ಕೊಂಡ್ ಬಂದ್, ಸ್ಪರ್ಧೆ ಅಂದ್ಮೇಲೆ ಒಬ್ಬರೇ ಇರೋಕ್ ಸಾಧ್ಯನಾ? ಅದ್ರಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡೋಕೆ ಇಷ್ಟ ಇದೆಯೋ, ರೈಟ್ ಇದೆಯೋ ಅವರೆಲ್ಲ ಸ್ಪರ್ಧೆ ಮಾಡ್ತಾರೆ, ಮಾಡ್ಲಿ. ನಾನು ಅದನ್ನ ವೆಲ್ಕಮ್ ಮಾಡ್ತೀನಿ. ನಾನು ಯಾವತ್ತೂ ಅದನ್ನ ವಿರೋಧಿಸಿಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ನಾನು ಅನ್ಕೊಂತೀನಿ. ಎಸ್, ಇನ್ನೊಂದು ಗೋ ಬ್ಯಾಕ್ ನಿಖಿಲ್ ಅಭಿಯಾನದ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ. ಯಾರು ಮಾಡಿಸ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತು ಅನ್ನುವಂತಹ ಮಾತನ್ನ ರೇವಣ್ಣ ಅವರು ಹೇಳಿದ್ದಾರೆ. ಅಂದ್ರೆ ಎಲ್ಲವೂ ಕೂಡ ಬೇಕು ಅಂತ ಮಾಡ್ತಾ ಇರೋದು ತಮ್ಮ ಪರವಾಗಿ ಗೆಲುವು ಬರೋದಿಕ್ಕೆ ಅಂತ. ಅಲ್ಲ, ಇದನ್ನ ಯಾರ್ ಮಾಡಿಸ್ತಿದ್ದಾರೆ, ಯಾರ್ ಮಾಡ್ತಾ ಇದ್ದಾರೆ ನನ್ಗೂ ಗೊತ್ತಿಲ್ಲ. ಅದ್ ಮಾಡೋದು ತಪ್ಪು ಅಂತಾನೆ ನಾನ್ ಹೇಳಿದ್ದು ಅಭಿಮಾನಿಗಳಿಗೆ. ಬೇಡ, ಅವನು ನಿಖಿಲ್ನು ನನಗೆ ಮಗ ಇದ್ದಂಗೆನೆ. ಅವರು ನಾನು ನಿಖಿಲ್ ತಾಯಿ ಆಗಿದ್ರೆ ನಾನು ಈ ಸಮಯದಲ್ಲಿ ನನ್ಗೂ ನೋವಾಗ್ತಿತ್ತು. ನೋವಾಗುವಂತ ವಿಷಯಗಳು ನೀವು ಮಾತಾಡ್ಬೇಡಿ ಅಂತಾನೆ ನಾನು ಅಭಿಮಾನಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಇವತ್ತು ಬೆಳಗ್ಗೆ ನಾನು ಕೇಳ್ಕೊಂಡಿದ್ದು ಇಷ್ಟೇ. ನನಗೂ ಅದು ಇಷ್ಟ ಆಗಲ್ಲ ಆ ತರದ್ದು ಮಾತುಗಳು. ಎಸ್, ಅಂದ್ರೆ ಈಗ ಚುನಾವಣೆ ಅಂದ್ರೆ ಸ್ಪರ್ಧೆ ಸಹಜ ಸುಮಲತಾ ಅವರೇ, ಆದ್ರೆ ತುಂಬಾ ವೈಯಕ್ತಿಕವಾಗಿ ಮಾತುಗಳನ್ನ ಆಡೋದು, ತುಂಬಾ ವೈಯಕ್ತಿಕವಾಗಿ ಆರೋಪ ಪ್ರತ್ಯಾರೋಪ ನಡೀತಾ ಇದೆಯಾ ಮಂಡ್ಯದಲ್ಲಿ ಅಂತ? ಇದು ಆಗ್ತಾ ಇದೆ, ಅದನ್ನ ನೀವೆಲ್ಲರೂ ನೋಡ್ತಾ ಇದ್ದೀರಾ. ಆಗ್ಬಾರ್ದೇನೋ, ಬಟ್ ಆಗ್ತಾ ಇದೆ. ಅದನ್ನ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ನನ್ನ ಗುರಿ ಏನು ಅಂತ ನನಗ್ ಗೊತ್ತಿದೆ. ಅದನ್ನ ನಾನ್ ಮುಟ್ಟಕ್ಕೆ ಪ್ರಯತ್ನಿಸ್ತೀನಿ. ಒಳ್ಳೆ ಮಾರ್ಗದಲ್ಲಿ ಹೋಗೋಕೆನೆ ನಾನ್ ನೋಡ್ತೀನಿ. ನನಗೆ ಏನಿದ್ರು ಅಂಬರೀಶ್ ಅವರ ಮಾರ್ಗದರ್ಶನ, ಅವ್ರು ಯಾವ ರೀತಿಯ ರಾಜಕಾರಣ ಮಾಡ್ಕೊಂಡ್ ಬಂದ್ರು ಇಷ್ಟು ವರ್ಷ, ಅದೇ ನನಗ್ ಸ್ಫೂರ್ತಿ. ಬೇರೆ ಯಾವ್ದ್ರ ಬಗ್ಗೆನೂ ನಾನ್ ತಲೆ ಕೆಡಿಸ್ಕೊಳ್ಳಲ್ಲ ಬಿಡಿ. ಅದ್ರ ಜೊತೆಗೆ ತಾವು ಸಿನಿಮಾದಲ್ಲಿ ಕಣ್ಣೀರ್ ಹಾಕ್ತಾ ಇದ್ರಿ, ಹಾಗೆ ಈಗ ಡ್ರಾಮಾ ಮಾಡಿರಬಹುದು ಅನ್ನುವಂತಹ ಉಡಾಫೆಯ ಮಾತನ್ನ ಕೂಡ ಹೇಳಿದ್ದಾರೆ ರೇವಣ್ಣ ಅವರು. ಅಲ್ಲ, ಇದೆಲ್ಲ ಬೇಡದಿದ್ದ ಮಾತುಗಳು ಬಿಡಿ. ಅದಕ್ಕೇನ್ ಪ್ರತಿಕ್ರಿಯೆ ಕೊಡೋ ಅಷ್ಟು ಬೆಲೆ ಇಲ್ಲ ಆ ಮಾತುಗಳಿಗೆ. ಎಸ್, ಸುಮಲತಾ ಅವರೇ, ಅಖಾಡದಲ್ಲಿ ತಾವು ಒಬ್ಬಂಟಿ ಅಂತ ಅನ್ನಿಸ್ತಾ ಇದೆಯಾ ಈ ಒಂದು ಕ್ಷಣದಲ್ಲಿ? ಯಾಕಂದ್ರೆ ನಿಖಿಲ್ ಪರವಾಗಿ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ, ತಮ್ಮ ಪರವಾಗಿ ಮಾತನಾಡೋರು ಯಾರು ಇಲ್ಲ ಅನ್ನೋ ಭಾವನೆ ಕಾಡ್ತಾ ಇದೆಯಾ ತಮ್ಗೆ? ನನ್ನ ಪರವಾಗಿ ಮಾತನಾಡೋಕೆ ಲಕ್ಷಾಂತರ ಜನ ಇದ್ದಾರೆ. ಜನರ ಶಕ್ತಿ ಇದೆ, ಅವರ ಪ್ರೀತಿ ವಿಶ್ವಾಸ ಇದೆ, ಅವರ ಆಶೀರ್ವಾದನೂ ಇದೆ. ಅಷ್ಟೇ ಸಾಕು ನನಗೆ. ಅಂದ್ರೆ ಬೇರೆ ಯಾವ ಸಪೋರ್ಟ್ ಕೂಡ ಬೇಕಾಗಿಲ್ಲ ಈ ಕ್ಷಣದಲ್ಲಿ ಅಂತ? ಇಲ್ಲ ಇಲ್ಲ. ಅಂದ್ರೆ ಮಂಡ್ಯ ಜನತೆಯ ಆಶೀರ್ವಾದ, ಮಂಡ್ಯ ಜನತೆಯ ಬೆಂಬಲ ಇದಿಷ್ಟೇ ಸಾಕು ಈ ಬಾರಿ ಚುನಾವಣೆಗೆ ಅಂತ ತಾವು ಹೇಳ್ತೀರಾ? ಹೌದು, ಖಂಡಿತ. ಓಕೆ, ತಮ್ಮ ಪರವಾಗಿ ಪ್ರಚಾರಕ್ಕೆ ಬರೋದಕ್ಕೆ ಸ್ಟಾರ್ ನಟರು ಕೂಡ ಸಿದ್ಧರಿದ್ದಾರೆ ಅನ್ನುವಂತಹ ಮಾತು, ಅವರ ಕಡೆಯಿಂದ ಪ್ರಚಾರಕ್ಕೆ ಬಳಸಿಕೊಳ್ತೀರಾ ತಾವು? ಯಾರು ತಮ್ಮ ಕಡೆಯಿಂದ ಪ್ರಚಾರ ಮಾಡೋದಕ್ಕೆ ಈಗಾಗಲೇ ದರ್ಶನ್ ಅವರು ಸೈ ಅಂತ ಹೇಳಿದ್ದಾರೆ. ದರ್ಶನ್ ಅವರು ಪ್ರಚಾರಕ್ಕೆ ಬರ್ತಾರಾ ಹಾಗಾದ್ರೆ ತಮ್ಮ ಪರವಾಗಿ ಅಂತ? ನಾನು ಇದ್ರ ಬಗ್ಗೆ ಇನ್ನು ದರ್ಶನ್ ಜೊತೆ ಆದ್ರೂ ಯಾರ ಜೊತೆಲೂ ನಾನು ಇನ್ನೂ ಮಾತಾಡಿಲ್ಲ. ಈಗಷ್ಟೇ ನಾವೊಂದು ನಿರ್ಧಾರಕ್ಕೆ ಬಂದ್ಮೇಲೆ ಎಲ್ರನ್ನೂ ಮಾತಾಡಿಸಿ ಅವರ ಅಭಿಪ್ರಾಯ ಏನು, ಅವ್ರ ಶೂಟಿಂಗ್ ಏನು, ಅವ್ರ ಪ್ರಾಬ್ಲಮ್ಸ್ ಏನಾದ್ರು ಇದೆಯಾ ಈ ಟೈಮಲ್ಲಿ ಅದನ್ನೆಲ್ಲ ಕೇಳ್ಕೊಬೇಕು. ನಾನು ಅವ್ರಿಗೆ ತೊಂದರೆ ಕೊಡೋಕಂತೂ ನನ್ಗೆ ಇಷ್ಟ ಇಲ್ಲ. ಯಾರಿಗೆ ಬಿಡುವು ಇದೆಯೋ, ಯಾರಿಗ ಇಷ್ಟ ಇದೆಯೋ, ಯಾರು ಸರಿ ಇದ್ರಲ್ಲಿ ನಮ್ಗೇನು ತೊಂದರೆ ಆಗಲ್ಲ ಅನ್ಕೋತಾರೋ ಅವ್ರ ಸಪೋರ್ಟ್ ನಾನು ತಗೋತೀನಿ. 100% ನಾನು ಕೇಳಿದ್ರೆ ಬೇಡ ಅಂತ ಯಾರು ಅನ್ನಲ್ಲ ಅನ್ನೋ ವಿಷಯನೂ ನನ್ಗೆ ಗೊತ್ತಿದೆ. ಯಾಕಂದ್ರೆ ಅಂಬರೀಶ್ ಅವರ ಮೇಲೆ ಎಲ್ರಿಗೂ ಅಷ್ಟೇ ಪ್ರೀತಿ ಗೌರವ ಇದೆ ಸಿನಿಮಾ ಇಂಡಸ್ಟ್ರಿಲಿ. ವೆದರ್ ಇಟ್ ದರ್ಶನೇ ಆಗ್ಲಿ, ಸುದೀಪ್ ಆಗ್ಲಿ, ಯಶ್ ಆಗ್ಲಿ, ಎಲ್ರಿಗೂ ಇದೆ ಆ ಒಂದು ರೆಸ್ಪೆಕ್ಟ್. ಅಂದ್ರೆ ಈಗಾಗಲೇ ದರ್ಶನ್ ಅವರು ಬಹಿರಂಗವಾಗಿ ಹೇಳಿದ್ದಾರೆ, ಸುಮಲತಾ ಅಮ್ಮ ಅವರು ಕರೆದ್ರೆ ನಾನು ಖಂಡಿತ ಪ್ರಚಾರಕ್ಕೆ ಹೋಗ್ತೀನಿ ಅನ್ನುವಂತಹ ಮಾತು. ಅಂದ್ರೆ ಪ್ರೆಸ್ ಮೀಡಿಯಾದಲ್ಲಿ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ದಾರೆ, ಖಂಡಿತ ಹೇಳಿದ್ದಾರೆ. ಈಗ ನಾನು ಇನ್ನೂ ಯಾರನ್ನೂ ಕೇಳಿರ್ಲಿಲ್ವಲ್ಲ, ಅವಾಗ ಕೇಳಿದಾಗ
ನಾನು ಇಷ್ಟೇ, ನಾನು ಅವ್ರಿಗೆ ತೊಂದರೆ ಕೊಡೋಕೆ ಇಷ್ಟಪಡಲ್ಲ. ಅವ್ರು ಫ್ರೀ ಇದ್ದಾಗ ಅವ್ರ ಶೂಟಿಂಗು ಏನೇನಿದೆ ಅದೆಲ್ಲ ನೋಡ್ಕೊಂಡು, ಯಾಕಂದ್ರೆ ನಿರ್ಮಾಪಕರಿಗೂ ನಾವು ತೊಂದರೆ ಕೊಡಬಾರದು. ನಾವು ಅದೇ ರಂಗದಿಂದ ಬಂದಿರೋರಲ್ಲ, ಆ ಕಷ್ಟ ಏನಿದೆ ನಮಗೂ ಗೊತ್ತಿದೆ. ಸೊ ಹಾಗಾಗಿ ಯಾರಿಗ ಅದನ್ನ ಬಿಡುವು ಮಾಡ್ಕೊಂಡು ತೊಂದರೆ ಇಲ್ಲ ನಾವು ಬರ್ತೀವಿ ಅಂತ ಬಂದಾಗ ನಾನು ಅದನ್ನ ಖಂಡಿತ ನಾನು ತುಂಬಾ ಸಂತೋಷದಿಂದ ನಾನು ಅವ್ರನ್ನ ಕರೆದು ನಾನು ನನ್ನ ಪ್ರಚಾರಕ್ಕೆ ಅವರು ಹೆಲ್ಪ್ ಮಾಡೋ ಹಾಗೆ ನಾನು ಕೇಳ್ಕೊತೀನಿ. ಎಸ್ ಸುಮಲತಾ ಅವರೇ, ಕೊನೆಯದಾಗಿ ಎಲ್ಲರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಏನು ಅಂತಂದ್ರೆ, DC ತಮ್ಮಣ್ಣ ಅವರು ಮಾತಾಡಿರುವಂತಹ ಮಾತುಗಳಾಗಿರಬಹುದು, ರೇವಣ್ಣ ಅವರು ಮಾತನಾಡಿರೋದಾಗಿರಬಹುದು, ಇನ್ನೊಂದಷ್ಟು ಜನ ಮಾತಾಡುವಂತಹ ರೀತಿ ಆಗಿರಬಹುದು, ತಾವು ಏಕಾಂಗಿ ಅನ್ನೋ ಕಾರಣಕ್ಕೆ, ಮಹಿಳೆ ಅನ್ನೋ ಕಾರಣಕ್ಕೆ ತಮ್ಮನ್ನ ತುಳಿಯುವಂತಹ ಕೆಲಸ ಆಗ್ತಾ ಇದೆಯಾ ಮಂಡ್ಯದಲ್ಲಿ ಅಂತ? ಅಲ್ಲ, ಇದು ಏನಕ್ಕಾಗ್ತಿದೆ ಅನ್ನೋ ವಿಷಯ ಎಲ್ಲರಿಗೂ ಅದು ತುಂಬಾ ಟ್ರಾನ್ಸ್ಪರೆಂಟ್ ಆಗಿದೆ. ಅದನ್ನ ನಾನೇನು ಎಕ್ಸ್ಪ್ಲೇನ್ ಮಾಡೋದೇನ್ ಬೇಕಾಗಿಲ್ಲ ಬಿಡಿ. ಅಲ್ಲ, ಅಂಬರೀಶ್ ಅವರ ವಿಚಾರವನ್ನು ಹೇಳ್ಕೊಂಡು ಬಂದ್ರು ಈ ಸಂದರ್ಭದಲ್ಲಿ. ಅದು ಸಿಕ್ಕಿದ ಕಲ್ಲು ಕೈಗೆ ತಗೊಂಡು ಹೊಡೆಯೋದೇ ಕೆಲವ್ರಿಗೆ ಅಭ್ಯಾಸ ಇರುತ್ತೆ. ಅದು ಸಹಜ. ಅದು ಆತರ ಅಭ್ಯಾಸ ಮಾಡ್ಕೊಂಡು ಬಂದಿರೋದ್ರಿಂದ ಆ ಸಂಸ್ಕಾರನ ಆತರ ಮಾತಾಡ್ತಾರೆ. ನಮಗ ಅದು ಗೊತ್ತಿಲ್ಲ ಆ ಸಂಸ್ಕಾರ, ಸೊ ನಾವು ಬಿಟ್ಟು ಬಿಡ್ತೀವಿ. ಅಲ್ಲ, ಅಂಬರೀಶ್ ಅವ್ರ ವಿಚಾರವನ್ನು ತಗೊಂಡ್ ಬಂದು ಅವ್ರು ಮಿನಿಸ್ಟರ್ ಆಗಿದ್ದಾಗ ಏನು ಮಾಡಿಲ್ಲ ಮಂಡ್ಯಕ್ಕೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು ಈ ಸಂದರ್ಭದಲ್ಲಿ. ಅದು ನಿಜ, ಆದ್ರೆ ಜನ ಹೇಳ್ತಾರಲ್ವಾ. ಈಗ ಅಂಬರೀಶ್ ಅವ್ರು ಏನ್ ಮಾಡಿದ್ದಾರೆ ಏನ್ ಮಾಡಿಲ್ಲ ಅನ್ನೋ ವಿಷಯ ಜನಕ್ಕೆ ತಾನೇ ಗೊತ್ತಾಗತ್ತೆ. ಅವರಿಂದ ಯಾರಿಗಾದ್ರೂ ಒಳ್ಳೇದಾಯ್ತಾ ಕೆಟ್ಟದಾಯ್ತಾ ಅನ್ನೋ ವಿಚಾರ ಜನಕ್ಕೆ ಗೊತ್ತಾಗತ್ತೆ. ಹಾಗೆ ಇದ್ರೆ ಜನ ನನ್ನ ಇಷ್ಟು ದೂರ ಕರ್ಕೊಂಡ್ ಬರಲ್ಲ. ಒಂದ್ ವೇಳೆ ಕರ್ಕೊಂಡ್ ಬಂದ್ರು ನಾಳೆ ದಿನ ಎಲೆಕ್ಷನ್ ಅಲ್ಲಿ ಅವರೇ ಹೇಳ್ತಾರೆ ಅಂಬರೀಶ್ ಅವ್ರು ಏನ್ ಮಾಡಿದ್ದಾರೆ ಮಾಡಿಲ್ಲ ಅನ್ನೋದು. ಅದ್ರ ಬಗ್ಗೆ ಈಗ ನಾವು ಏನೇ ಚರ್ಚೆ ಮಾಡಿದ್ರು ಅವ್ರು ಆತರ ಅಂತಾರೆ, ನಾನು ಇಲ್ಲ ಅಂತ ನಾನು ಹೇಳ್ತೀನಿ. ಸೊ ಇದಕ್ಕೆ ಒಂದು ಎಂಡೇ ಇರಲ್ಲ ಬಿಡಿ ಈ ಡಿಸ್ಕಷನ್ಗೆ. ಅಂದ್ರೆ ತಾವು ಯಾವುದೇ ರೀತಿಯ ಸಮರ್ಥನೆ ಕೊಡೋದಕ್ಕೆ ಹೋಗೋದಿಲ್ಲ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಇಲ್ಲ, ನಾನು ಹೋಗಲ್ಲ. ಯಾಕಂದ್ರೆ ಅದಕ್ಕೆ ರೆಡಿ ಇದ್ದಾರೆ. ಅದು ಒಂದು ಅಂಬರೀಶ್ ಅವ್ರನ್ನ ಇಷ್ಟಪಟ್ಟು ಅವ್ರ ಏನೇನ್ ಕೆಲಸಗಳು ಮಾಡಿದ್ದಾರೆ ಅನ್ನೋ ಒಂದು ಸಾಧನೆ ಪಟ್ಟಿಗಳು ಇಟ್ಕೊಂಡು ನನಗೆ ಹೇಳ್ತಾ ಇದ್ದಾರೆ. ನಾನ್ ಹೋದ್ ಕಡೆ ಜನ ನಿಮ್ಗೆ ಗೊತ್ತಿಲ್ವಾ ಇದನ್ನೆಲ್ಲ ನಮ್ಮೂರಿಗೆ ಮಾಡಿದ್ದಾರೆ ಅಂತ ಹೋದ್ ಕಡೆ ಎಲ್ಲ ನನ್ನ ಹತ್ರಕ್ ಬಂದು ಅವ್ರು ಹೇಳ್ಕೊಟ್ಟಾಗ ನನಗೆ ಗೊತ್ತಾಗ್ತದೆ ಇಷ್ಟೊಂದು ಮಾಡಿದಾರಪ್ಪ ಇವ್ರು ಅಂತ. ಅದನ್ನ ನಾನು ಹೇಳೋಕೆ ನಾನು ಹೋಗ್ಬೇಕಾದ್ರೆ ಅವ್ರು ನನಗೆ ಹೇಳ್ಕೊಡ್ತಾ ಇದ್ದಾರೆ. ಇನ್ ನಾನೇನ್ ಹೇಳಿ. ಸುಮಲತಾ ಅವರೇ, ಇನ್ನೊಂದು, ತಾವು ಅಖಾಡಕ್ಕೆ ಇಳಿಯೋದಕ್ಕಿಂತ ಮುಂಚೆ ಈ ರೀತಿಯ ಆರೋಪಗಳು, ದಾಳಿ, ಈ ರೀತಿಯ ಒಂದು ವಿಚಾರಗಳು, ಚರ್ಚೆ ಎಲ್ಲವೂ ಕೂಡ ಆಗಬಹುದು ಅನ್ನುವಂತಹ ಕಲ್ಪನೆ ಇತ್ತ ತಮ್ಗೆ? ಹಲೋ, ಈ ರೀತಿ ಆರೋಪಗಳು, ಈ ರೀತಿಯ ಮಾತುಗಳು, ಈ ರೀತಿಯ ಪೊಲಿಟಿಕಲ್ ಡ್ರಾಮಾಗಳು ಆಗಬಹುದು ಅನ್ನುವಂತಹ ಕಲ್ಪನೆ ಇತ್ತ ತಮ್ಗೆ ಚುನಾವಣೆಗೆ ಇಳಿಯೋದಕ್ಕಿಂತಲೂ ಮುಂಚೆ? ಅಂದ್ರೆ ಅಭ್ಯರ್ಥಿಯಾಗಿ ಕೆಲವರು ವೆಲ್ ವಿಷರ್ಸ್ ಹೇಳಿದ್ರು ಈ ತರ ಎಲ್ಲಾ ಮಾತುಗಳೆಲ್ಲ ಬರುತ್ತೆ, ನೀವು ಧೈರ್ಯವಾಗಿರಿ, ನಿಮ್ಮ ಮನ್ಸಲ್ಲಿ ಏನು ಒಂದು ಕಲ್ಮಶ ಇಲ್ಲದೆ ನೀವು ಒಂದು ಗುರಿ ಇಟ್ಕೊಂಡು ಹೋಗ್ತಿರ್ಬೇಕಾದ್ರೆ ಇಂಥದನ್ನೆಲ್ಲ ನೀವು ಕೇರ್ ಮಾಡಿದ್ರೆ ಅದನ್ನ ನಿಮ್ಮನ್ನ ಒಂಥರ ಡಿಪ್ರೆಸ್ ಮಾಡೋಕೆ ಮಾಡುವಂತ ಮಾತುಗಳು, ಹೆದರ್ಸೋಕೆ ಆಡುವಂತ ಮಾತುಗಳು, ಅವನ್ನೆಲ್ಲ ನೀವು ಕೇರ್ ಮಾಡದೆ ನೀವು ನೆಟ್ಟಿಗೆ ನಿಮ್ಮ ದೃಷ್ಟಿ ಒಂದೇ ಕಡೆ ಇರ್ಬೇಕು. ಅದನ್ನ ಫಾಲೋ ಮಾಡ್ಕೊಂಡು ನೀವು ಹೋಗಿ, ಬೇರೆ ಯಾವ್ದಕ್ಕೆ ನೀವು ತಲೆ ಕೆಡ್ಸ್ಕೋಬೇಡಿ ಅಂತಾನು ಹೇಳಿದ್ದಾರೆ ನಮ್ಗೂ. ಸೊ ನಾನು ಇದಕ್ಕೆ ಅಷ್ಟು ಬೆಲೆ ಕೊಡಲ್ಲ. ಅಂದ್ರೆ ಸುಮಲತಾ ಅವರೇ, ಈಗ ತಮ್ಮ ಚುನಾವಣೆಯ ಉದ್ದೇಶ, ತಮ್ಮ ಸ್ಪರ್ಧೆಯ ಉದ್ದೇಶ ಅಂಬರೀಶ್ ಅವರ ಅಥವಾ ಮಂಡ್ಯದ ಜನರಿಗೇನೋ ಮಾಡ್ಬೇಕು ಅನ್ನೋದ ಯಾವ ರೀತಿ ಅಂತ? ಈಗ ಇದ್ರಲ್ಲಿ ಎರಡು ವಿಷಯ ಇದೆ. ಈಗ ಜನ ಬಂದು ನನ್ನನ್ನು ಕೇಳಿದಾಗ ನಾನು ಸ್ಪಂದಿಸದೆ ಹೋದ್ರೆ ಎಲ್ಲೋ ನಾನು ಅವ್ರಿಗೆ ದ್ರೋಹ ಮಾಡಿ ಅವ್ರನ್ನ ಎಲ್ಲೋ ನಡುಬೀದಿಲಿ ನಡುದಾರಿಯಲ್ಲಿ ನಾನು ಕೈ ಬಿಟ್ಟಂಗ ಆಗತ್ತೆ ಅನ್ನೋ ಒಂದು ಮಾತನ್ನ ಅವ್ರು ಹೇಳ್ಕೊಂಡ್ ಬಂದ್ರು. ನೀವು ಈ ಟೈಮಲ್ಲಿ ನಮ್ ಕೈ ಬಿಡಬಾರ್ದು, ನಾವ್ ಇಷ್ಟೊಂದು ವರ್ಷ ಅವ್ರನ್ನ ನಾವು ಪ್ರೀತಿ ವಿಶ್ವಾಸದಿಂದ ನಾವು ಅವ್ರನ್ನ ನೋಡ್ಕೊಂಡ್ ಬಂದು ಈಗ ನಮಗ್ ಬೇಕಿದು, ನೀವು ನಮ್ಗೋಸ್ಕರ ನಿಂತ್ಕೊಳ್ಳೇಬೇಕು ಅನ್ನೋವಾಗ ನಾನು ಬೇಡ ಅಂದ್ರೆ ತುಂಬಾನೇ ನಾನು ಅದು ದ್ರೋಹ ಮಾಡ್ದಂಗೆ ನನಗೆ ಒಂದು ಮನಸ್ಸಾಕ್ಷಿ ಒಪ್ಲಿಲ್ಲ. ಇಂಥ ಪ್ರೀತಿ ಕೊಟ್ಟ ಜನ ಇಷ್ಟೊಂದು ವರ್ಷ ಈಗ್ಲೂ ಅದೇ ಪ್ರೀತಿಯಿಂದ ಅಂಬರೀಶ್ ಅವ್ರನ್ನ ನನ್ಗೆ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಅವ್ರನ್ನ ಇನ್ನೂ ಬಿಟ್ಕೊಡ್ಬಾರದು ಆ ಸಂಬಂಧ ಅನ್ನೋ ಒಂದು ರೀತಿಯಲ್ಲಿ ಅವ್ರಿದ್ದಾರೆ. ಅಂತ ಟೈಮಲ್ಲಿ ಬೇಡ ಅಂತ ಹೇಳೋಕೆ ನನ್ ಮನ್ಸು ಬಂದಿಲ್ಲ. ಎಸ್, ಧನ್ಯವಾದ ಸುಮಲತಾ ಅವರೇ ನಮ್ ಜೊತೆಗೆ ಇಷ್ಟೊತ್ತು ಮಾತನಾಡಿದಕ್ಕಾಗಿ. ಇದು ಮಂಡ್ಯದ ಚುನಾವಣಾ ಕಣ ರಂಗೇರಿರುವ ಸಂದರ್ಭದಲ್ಲಿ ಸುಮಲತಾ ಅವರು ಟಿವಿ9ಗೆ ಕೊಟ್ಟಂತಹ ಪ್ರತಿಕ್ರಿಯೆ.